ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಡೇ ಬ್ಲಾಗ್. ಸೊ ಇವತ್ತು ಡೇ 3 ಚಾಲೆಂಜ್ ವೆಯ್ಟ್ ಲಾಸ್ದು. ಸೊ ಇವತ್ತು ಬೇಗ ಬೇಗ ಪಟ್ ಪಟ್ ಅಂತ ಬೇಗ ಎದ್ದು ಗಂಜಿ ಎಲ್ಲ ಮಾಡಿಕೊಂಡು ಹಾಗೆ ರೆಡಿ ಆಗ್ತಾ ಇದೆ. ಸೊ ನಾನು ಯೂಸ್ ಮಾಡೋ ಕ್ರೀಮ್ ಬಂದ್ಬಿಟ್ಟು ವೈಟ್ಸ್ ಬ್ಯೂಟಿ ಅಂತ. ಸೊ ಆ್ಯಂಡ್ ಇನ್ನೊಂದು ಬಂದು ನನಗೆ ಝೂಡಿಯೋದು ತುಂಬಾ ಚೆನ್ನಾಗಿ ಲಿಪ್ಸ್ಟಿಕ್ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ 2 ಡೇಸಿಂದ ರಜಾ ಇದ್ನಲ್ಲ, ಇವತ್ತು ಆಫೀಸ್ಗೆ ಹೋಗಿ ಲಾಗಿನ್ ಮಾಡಿದೆ. ಎಷ್ಟೋ ದಿವಸ ಆದಮೇಲೆ ಅಯ್ಯೋ ಯಾಕಾದ್ರೂ ಆಫೀಸಿಗೆ ಬನ್ನೋ ಅಂತ ಅನ್ನಿಸ್ತು. ಸೊ ಆಮೇಲೆ ಲೈಟಾಗಿ ಒಂದು ಗ್ರೀನ್ ಟೀ ಕುಡಿದೆ ಈವ್ನಿಂಗ್ ಬ್ರೇಕಲ್ಲಿ. ಆಮೇಲೆ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಯಾಕೋ ಏನಾದರೂ ಕುಡಿಬೇಕು ಅನಿಸ್ತಿತ್ತು, ಮತ್ತೆ ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿದೆ. ಸೊ ಸೊಪ್ಪು ನೋಡ್ತಾ ಇದೆ ಬನಶಂಕರಿಲಿ. ಸೊ ಸೊಪ್ಪು ತೊಗೊಂಡು ನಾಳೆಗೆ ಅಂತಲೇ ಇವಾಗಲೇ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೆ. ಯಾಕಂದರೆ ಗೊತ್ತಲ್ಲ, ಡ್ಯೂಟಿಗೆ ಹೋಗೋರು ಸೊಪ್ಪು ಬಿಡಿಸಿ ಪಲ್ಯ ಮಾಡೋಕ್ಕಾಗಲ್ಲ. ಸೊ ರೆಡಿ ಮಾಡ್ಕೊಂಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದೆ, ಯಾಕೋ ಆಮ್ಲೆಟ್ ತಿನ್ನಬೇಕು ಅನಿಸ್ತದೆ, ಪ್ರೋಟೀನ್ ಬೇಕಲ್ಲ ಡಯಟ್ಗೆ. ಸೊ ಅವ್ರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಸ್ಪೆಷಲಿ ಆಮ್ಲೆಟ್ ಅದು ಸೂಪರಾಗಿ ಮಾಡ್ತಾರೆ. ಸೊ ಅವ್ರ ಕೈಲಿ ಆಮ್ಲೆಟ್ ಮಾಡಿಸ್ಕೊಂಡು ತಿಂದ್ರೇ ನನಗೇನೋ ಒಂಥರ ಖುಷಿ. ಸೊ ನಾನು ಮಾಡೋದು ನನಗಷ್ಟು ಇಷ್ಟ ಆಗೋಲ್ಲ, ಅವ್ರು ಏನೇ ಅಡುಗೆ ಮಾಡಿಕೊಟ್ರು ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನನ್ನ ಹಸ್ಬೆಂಡು ಏನೇ ಅಡುಗೆ ಆಗಿರ್ಬೋದು ತುಂಬ ಪ್ರೀತಿಯಿಂದ ಮಾಡ್ತಾರಲ್ವ, ಸೊ ಅದು ನನಗೆ ಫುಲ್ಲು ಖುಷಿ ಕೊಡುತ್ತೆ. ಸೊ ನೀವು ನಿಮ್ಮ ಹಸ್ಬೆಂಡ್ಸ್ ಜೊತೆ ಅಡುಗೆ ಮಾಡ್ಕೊಂಡು ತಿಂದಿರ್ತೀರಲ್ಲ, ಸೊ ಅದು ನಿಮ್ಗೆ ಗೊತ್ತಿರುತ್ತೆ. ಲೈಟಾಗಿ ಡಿನ್ನರ್ ಇವತ್ತಾಗಿತ್ತು. ನಾಳೆ ಸಿಗೋಣ. ಬಾಯ್ ಬಾಯ್.